ಹುಲ್ಲಿಂದೆಲ್ಲ ಕಟಿಂಗ್ ಮಾಡ್ತಾರಲ್ಲ, ಅದು ಗಿಡದ ಕಟಿಂಗು, ನೀರು ಹಾಕೊಳ್ಳೋದು, ಆಮೇಲೆ ಹಣ್ಣಿಂದೆಲ್ಲ ಫ್ರೂಟ್, ಅದು ಅನಾಥಾಶ್ರಮ ಸಪ್ರೇಟ್ ಅಲ್ಲ. ಹಂಗಾಗಿ ಎಂಥದ್ದು ಫ್ರೂಟ್ ತಗೊಂಬಂದು ಕೊಟ್ಟಿದ್ದಾರೆ ನನಗೆ. ಕೇಳಿ ನೋಡಿದ್ರೆ ಅವ್ರಿಬ್ರು ಇದ್ದಾರೆ. ಚೆಕ್ ಅಂತ ಕರೆಸಿ ಮಾತಾಡಿ, ಅದು ಅಮೌಂಟಿಂದ ಅವ್ರಿಗೇನು ರಿಸ್ಕ್ ಇಲ್ಲ. ಒಡವೆ ಇದೆಯಕ್ಕ ಇಟ್ಟು ಕೊಡ್ತೀನಿ ಅಮ್ಮ ಅಂತ ಹೇಳಿದ್ದಾರೆ. ಇಬ್ರಿಗೂ ಕೇಳ್ಬಿಡು, ಮನೆಯಿಂದೆಲ್ಲ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಸಾಕೋದಿದ್ದು ಸಿಟಿ ಈಗ 50 ಕೊಟ್ಟರಲ್ಲ, ತಕ್ಷಣ ಅವ್ರಿಗೆ ಹಾಕಿದ್ದೀನಿ. 1ನೇ ತಾರೀಕು ಒಳಗಡೆ ವ್ಯವಸ್ಥೆ ಮಾಡಿ ಕೊಟ್ಟು ಡ್ಯೂಟಿಗೆ ಹೋಗ್ತಿದ್ದೆ. ಅದೇ ಲೋನ್ ಒಂದು ಆಂಟಿ ಹೇಳಿದರು, 2 ಕಡೆ ಲೋನ್ ತೆಗಿಸ್ಬೇಕು ಅಂದರು. ಅವರಿಬ್ಬರು ಒಬ್ಬರು ತಮಿಳ್ನಾಡಿಗೆ ಹೋಗಿದ್ದಾರೆ, ಒಬ್ಬರು ತೀರ್ಕೊಂಡು ಹೋಗಿದ್ದಾರೆ. ಲೋನ್ ಆಗಿದೆ. ಅಮ್ಮ ಅದು ಗ್ರೂಪ್ ಇರುತ್ತಲ್ಲ, ಸೈನ್ ಮಾಡ್ಬೇಕಲ್ಲ ಅವರೆಲ್ಲ. ನಾವು ಲೋನ್ ತೆಗಿಸ್ತಿದ್ದೀವಿ, ಅವ್ರ ಲೋನು ನಾವು ತೊಗೊತೀವಿ ಅಂಥೇಳಿ ಅವರೆಲ್ಲ ಬರಬೇಕಲ್ಲ. ಅವ್ರು ಸಾವಿಗೆ ಹೋಗಿದ್ದಾರೆ. ಅವರು ಹೇಳಿ ನಾವು ನೋಡ್ತೀವಮ್ಮ, ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೋನ್ ಮಾಡ್ತೀವಿ ನೋಡ್ರಿ, ಪರಿಸ್ಥಿತಿ ಕಷ್ಟ ಇದೆ. ಬನ್ನಿ ಅಂತೇಳಿ ಅವ್ರ ಮನೆ ಮಟ್ಟ ಹೋಗ್ತೀವಿ. ನಿನ್ನೆ ಮನೆ ಆಂಟಿಗೆ ಹೇಳಿದ್ವಿ, ಮನೆ ತನಕ ಹೋಗಿ ರಿಕ್ವೆಸ್ಟ್ ಮಾಡ್ತೀವಿ. ಮತ್ತೆ ದುಡ್ಡು ಬರಲ್ಲಪ್ಪ, ಅದು ಕೊಟ್ಟಿದ್ದು ಅವ್ರು ವಾಪಸ್ ಕೊಡಲ್ಲ. ಚೆನ್ನಾಗಿ ಅದರಿಂದ ಆಫೀಸಿಗೆ ಹೋಗಿದ್ದು ವಾಪಸ್ ಬರಲ್ಲ ನನಗೆ. ಸೊ ರಿಕ್ವೆಸ್ಟ್ ಮಾಡ್ಕೊಂಡು ನೋಡೋಣ, ನಾವು ಮಾತಾಡ್ತೀವಿ. ಅವ್ರು ಬುಧವಾರ ಬರ್ತಾರಂತೆ. ಅವ್ರು ಬುಧವಾರ ಅಂದರು. ಅಂದರೆ ಅಮ್ಮ ಇದಿರುತ್ತೆ, ಅವಾಗ ಬರ್ತೀವಿ. ಎಷ್ಟು ತಾರೀಕು? ಸೋಮವಾರ ಎಷ್ಟು ಇವತ್ತು? 30. ಇವತ್ತು 29. 29. ಮಂಗಳವಾರ 30, ಬುಧವಾರ 1, ಗುರುವಾರ 1, 2 ಒಂದು 2 ದಿನ ಟೈಮ್ ಕೇಳಕ್ಕೆ ಒಂದು 5ನೇ ತಾರೀಕು ಡ್ಯೂಟಿ ಜಾಯಿನ್ ಮಾಡೋಣ. ಕರೆಕ್ಟಾ? 5ನೇ ತಾರೀಕು ನೀನು ಸಂಡೇ 5 ಸಂಡೇನಾ? 6 ಅವ್ರಿಗೆ ಒಂದು 6ನೇ ತಾರೀಕು ಡ್ಯೂಟಿ ಜಾಯಿನ್ ಮಾಡೋಕ್ಕೆ. ಯಾಕಂದ್ರೆ ಅವರು ಎಲ್ಲ ಆಗಿದೆ, ಲೋನ್ ಎಲ್ಲ ಸಿಗ್ನೇಚರ್ ಮಾಡಕ್ಕೆ ತಮಿಳ್ನಾಡು ಸಾವಿಗೆ. 6ನೇ ತಾರೀಕಿಂದ ಒಬ್ಬರು ಬೇರೆ ಕಡೆ ಹೋಗಿದ್ದಾರೆ, ಒಬ್ಬರು ಅವರು ಸಾವಿಗೆ ಹೋಗಿದ್ದಾರೆ. ಬರೋದು ಅಂದರೆ ಒಮ್ಮಕ್ಕಳು ಲೋನ್ ಆಗಿದೆ. ಅವ್ರು ಬಂದು ಗ್ರೂಪಲ್ಲಿ ಸಿಗ್ನೇಚರ್ ಒಂದು 5ನೇ ತಾರೀಕಿನ ಭಾನುವಾರ ಅಂತೆ. 5ನೇ ತಾರೀಕು ಒಳಗೆ ಯಾರು ಮಾತಾಡಲ್ಲ ಫೋನಲ್ಲಿ. ನಾನೇ ಹೋಗಿ ಮಾತಾಡಲಿಲ್ಲ ಇವ್ರು ಹೇಳಿದ್ದಕ್ಕೆ. ಬೇಡಪ್ಪ ನೇರವಾಗಿ ಮಾತಾಡೋಣ ಅಂತ ಫೋನಲ್ಲಿ ಯಾರು ಮಾತಾಡಲ್ಲ. ಪಾರ್ಕಿಂಗ್ ಈಗ ಪಾರ್ಕಿಂಗ್ ತುಂಬಾ ಏಜ್ 55 ವರ್ಷ ತಗೊಳ್ಳಲ್ಲ. ಬಂದಿದ್ರು 40 ಇಯರ್ ಒಳಗಿದ್ರೆ ಹೇಳ್ರಿ. PM ಅನ್ನು 40 ಮಂದಿ ಪಕ್ಕದಲ್ಲಿ ಅಬ್ಬು ಬೇಡ ಹಂಗೆಲ್ಲ ಯಾರು ಇಲ್ಲ. ಬೇಡ ಏನಾದ್ರೂ ಬೇಡ. ಹಿಂದೂಗಳಿದ್ರೆ ನೋಡು, ಹಿಂದೂಗಳು ಯಾರಿದ್ರೆ ಹೇಳು, ಒಳ್ಳೇದು. ಇದು ಯಾವ ಬೇಸಿಸ್ ಮೇಲೆ ತಗೊಳ್ತಾ ಇರೋದು ಅಂತ ಕೇಳ್ಬೋದಾ? ನಗರಸಭೆದು. ನಗರಸಭೆಯಲ್ಲಿ ಯಾವ ಬೇಸಿಸ್ ಮೇಲೆ? ಗೌರ್ಮೆಂಟಾ? ಡೈಲಿ ಬೇಸಿಸ್. ಡೈಲಿ ಬೇಸಿಸಾ? ಹಾಂ ಹಾಂ. ಆಯ್ತಾ? ಹೇಳಿದ್ವಿ ಇದು ವರ್ಕು ಪರ್ಮನೆಂಟಾ ಏನು? ಕೆಲಸ ಮಾಡಬೇಕು. 1 ವರ್ಷ 2 ವರ್ಷ ಕೆಲಸ ಮಾಡಬೇಕು. ಹಾಂ. 10 ವರ್ಷ ಆದರೂ ಪರ್ಮನೆಂಟ್ ಆಗಲ್ಲ ನಗರ ಪಾಲಿಕೆಯಲ್ಲಿ. ಹಾಂ. ಬಟ್ ತೆಗಿಯಲ್ಲ. ಹಾಂ, ತೆಗಿಯಲ್ಲ. ಅದು ಪರ್ಮನೆಂಟ್ ಲೆಕ್ಕನೇ, ಪರ್ಮನೆಂಟ್ ಅಂತ ಹೇಳಲ್ಲ ಅವರು. ಹಾಂ, ಪರ್ಮನೆಂಟ್ ಅಂತ ಆಮೇಲೆ ತಗೊಳ್ತಾರೆ, ಹಂಗೇನೆ ಪರ್ಮನೆಂಟ್ ಆಗುತ್ತೆ. ಅಪ್ರೂವಲ್ ಆಗುತ್ತೆ. ಗೌರ್ಮೆಂಟಿಗೆಲ್ಲ ಅಪ್ರೂವಲ್ ಆಗೋದು ನಗರ ಪಾಲಿಕೆ ಗೌರ್ಮೆಂಟ್ ಅಲ್ವೇನ್ರಿ? ಹಾಂ ಹಾಂ, ಗೌರ್ಮೆಂಟ್ ಕರೆಕ್ಟ್. ಅವನ್ನೆಲ್ಲ ಚೆನ್ನಾಗಿದ್ದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಜನರ ಜೊತೆ ಅಡ್ಜಸ್ಟ್ ಆದ್ರೆ ಯಾರಾದ್ರೂ ಒಬ್ರಿಗೆ PA ಅಂತಕ್ಕೂ ಅಪಾಯಿಂಟ್ಮೆಂಟ್ ಆಗ್ಬೋದು. ಹೇಳಕ್ಕಾಗಲ್ಲ ಹೆಂಗಿರುತ್ತೆ ಅದೃಷ್ಟ ಒಳಗಡೆ ಅಂತ. ಹೋಗ್ಬೇಕಷ್ಟೇ, ಒಳಗೆ ಹೋಗೋ ತನಕ. ಒಳಗೆ ಹೋದ್ಮೇಲೆ ಟೈಮ್ ಯಾವಾಗ ಯಾರು ಎಲ್ಲಿ ಹೋಗ್ತಾರೆ ಅಂತ ಹೇಳಕ್ ಅದನ್ನ ನಾವು ನಡ್ಕೊಳ್ಳೋದು. ಅದೇ ಅವ್ರ ಅಪ್ಪಾಜಿಗೆ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ ಅವ್ರ ಅಪ್ಪಾಜಿಗೆ. ಏನಾಗಿದೆ ಅಂದರೆ ದುಡಿಯೋ ಸ್ಥಿತಿ ಅವ್ರಿಗೆ ಏನೂ ಇಲ್ಲ, ಮನೆಯಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ಅವರು. ಇವನಿಗೆ ಕೆಲಸದ ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ತುಂಬ ಇರೋದ್ರಿಂದ ತುಂಬ ಕಡೆಯೂ ಓಡಾಡ್ಬಿಟ್ವಿ ನಾವು ಕೂಡ. ಏನಾಗೋಗಿತ್ತು, ಅರ್ಜೆಂಟಿಗೆ ಇವನಿಗೂ ಕಳ್ಸೋದಕ್ಕೆ ರೆಡಿ ಇರಲಿಲ್ಲ ಅವರು. ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಸ್ಥಿತಿ ಹಂಗಿದೆ ಅಂದಾಗ, ಮತ್ತು ಮನೆಯೂ ಕೂಡ ನಡೆಸಬೇಕು ಅಂದಾಗ, ಮತ್ತು ತಂಗಿ ಮದುವೆ ಮಾಡಬೇಕು, ಅವೆಲ್ಲ ಇದೆ, ಜವಾಬ್ದಾರಿ ಇವನ ಮೇಲೆ ಇದೆ. ಈಗ ಹಂಗಾಗಿ ಜವಾಬ್ದಾರಿ ಇದ್ದಿದ್ದೆ, ಕೂಲಿ ಮಾಡೋನಿಗೂ ಇದ್ದಿದ್ದೆ, ಶ್ರೀಮಂತನಿಗೂ ಇದ್ದಿದ್ದೆ ಜವಾಬ್ದಾರಿ ಇದೆ. ಆದ್ರಿಂದ
ಏನು ಮಾಡಿದ್ದಾರೆ ಇವನು ನಾನು ಕೆಲಸಕ್ಕೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓದ್ಕೊಂಡೇ ನಾನು ಕೆಲಸ ಮಾಡ್ತೀನಿ ಅಂತ ಇದ್ದಾನೆ. ಈಗ ಡಿಗ್ರಿ ಸೆಕೆಂಡ್ ಇಯರು ಇವನು ಸ್ಟಡಿ ಮಾಡ್ತಾ ಇದ್ದಾನೆ. ಈಗ ಸ್ಟಡಿ ಮಾಡ್ತಾ ಇದ್ದಾನೆ. ಈಗ ಇಲ್ಲೇ ಇಟ್ಕೊಂಡು ನಾನು ಓದ್ಕೊಳ್ತೀನಿ ಅಲ್ಲಿಂದನೇ ನಾನು ಮತ್ತು ಎಕ್ಸಾಮ್ ಟೈಮಲ್ಲಿ ಕೂಡ ನಾನು ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾನೆ. ಮತ್ತು ಮದುವೆ ಟೈಮಲ್ಲೂ ಕೂಡ ಅದೆಲ್ಲ ಹೇಳಿದ್ದಾರೆ. ಹಾಂ ಅದೇ ಅದೆಲ್ಲ ಮಾಡ್ತೀವಿ ಅದೆಲ್ಲ. ಹಾಂ ಮಾಡಿ ಸರ್. ಅಂಥವಕ್ಕೆಲ್ಲ ಅವಕಾಶ ಇರುತ್ತೆ. ಮತ್ತೆ ತೆಗೆದಿಲ್ಲ ಅಣ್ಣ. ಇಲ್ಲ ಸರಿ ಇರ್ತೀರಮ್ಮ. ಅಲ್ಲ ತೆಗಿತಾರೆ. ಅಲ್ಲ ಕೆಲಸ ಸರಿ ಮಾಡ್ಲಿಲ್ಲ ತೆಗಿತಾರೆ. ನಿನ್ ಕಂಪ್ಲೇಂಟ್ ಏನಾರ ಆಯ್ತು ಅಂದ್ರೆ ತೆಗಿತಾರೆ. ಲಂಚ ತಗೊಂಡು ಅದು ತಗೊಂಡು ಅಂತ ಏನಾದ್ರು ಸಿಸಿ ಆಮೇಲೆ ಇಲ್ಲಿ ಕೆಲಸ ವರ್ಕ್ ಸರಿ ಮಾಡಿರೋದ್ರೆ ಬೇಜವಾಬ್ದಾರಿ ಮಾಡಿದ್ರೆ ಒಂದು 3 ತಿಂಗಳು 2 ತಿಂಗಳು ಹೊರಗೆ ಕಳಿಸ್ತಾರೆ. ನೋಡಪ್ಪ ಇದು ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಮಾಡ್ತಾನೆ ಬಿಡ್ರಿ. ಮಾಡ್ತಾರೆ. ನನಗೂ ಭರವಸೆ. ಒಂದ್ಸರಿ ಅವನು 1 ಸರಿ 2 ಸರಿ ನೋಡ್ಕೊಂಡ ಅಂದ್ರೆ ಸಾಕು. ಇದ್ರೆ ಸಾಕು. ಶಾರ್ಪ್ ಇದ್ದಾನೆ. ಈಗ ಆಗ್ಲಿ ಇದಕ್ಕೂ ಕಂಪ್ಯೂಟರ್ ಆಗಲೇ ಆಯ್ತು 4 ದಿವಸ. ಓದ್ಕೊಳ್ತಾ ಇದ್ದಾನೆ. ಕಂಪ್ಯೂಟರ್ ಎಲ್ಲ ಸ್ಟಡಿ ಮಾಡ್ತಾ ಇದ್ದಾನೆ. ರಾತ್ರಿ ಎಲ್ಲ ಮನೆಯಲ್ಲೂ ಕೂಡ ಸ್ಟಡಿ ಮಾಡ್ತಾ ಇದ್ದಾನೆ. ಆಮೇಲೆ ಆರ್ಡರ್ ಕಾಪಿ ಹೇಗೆ ಹಣ ಕಟ್ಟಿದ ತಕ್ಷಣನೇ ಬರುತ್ತಾ? ನೇರ ಹಾಂ ಕರ್ಕೊಂಡು ಹೋಗೋದು, ಹಾಂ ಬಯೋಮೆಟ್ರಿಕ್ ಕೊಡಿಸೋದು, ID ಕಾರ್ಡ್